ಪಿಎಂ ಕಿಸಾನ್ 17ನೇ ಕಂತಿನ ಹಣ ಯಾವಾಗ ರಿಲೀಸ್? ಈ ಬಾರಿ ತಡವಾಗತ್ತಾ? ಈ ಕೆಲಸ ಮಾಡಿಲ್ಲ ಅಂತಂದ್ರೆ ಬೇಗ ಮುಗಿಸ್ಕೊಳ್ಳಿ. 17ನೇ ಕಂತು ಜೂನ್ ತಿಂಗಳಲ್ಲೇ ಬಿಡುಗಡೆ ಆಗಬೇಕು. ಆದರೆ ಈ ಬಾರಿಯ ಚುನಾವಣಾ ನೀತಿ ಸಂಹಿತೆಯಿಂದಾಗಿ ಈ ಬಾರಿ ಪಿಎಂ ಕಿಸಾನ್ನ ಕಂತು ಪಾವತಿ ತಡವಾಗಬಹುದು ಎನ್ನಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಈ 6,000 ರೂಪಾಯಿಗಳನ್ನು ರೈತರ ಖಾತೆಗೆ 3 ಕಂತುಗಳಲ್ಲಿ ಜಮಾ ಮಾಡ್ತಾ ಇದೆ. ಕೇಂದ್ರವು ಏಪ್ರಿಲ್, ಜುಲೈ, ಆಗಸ್ಟ್, ನವೆಂಬರ್, ಡಿಸೆಂಬರ್, ಮಾರ್ಚ್ ಅವಧಿಯಲ್ಲಿ ಪ್ರತಿ ಕಂತಿನಲ್ಲಿ ಎಕರೆಗೆ 2,000 ರೂಪಾಯಿದಂತೆ ಈ ಆರ್ಥಿಕ ಸಹಾಯವನ್ನು ನೀಡ್ತಾ ಇದೆ. ಇತ್ತೀಚೆಗೆ ಪ್ರಧಾನಿ ಮೋದಿಯವರು ಪಿಎಂ ಕಿಸಾನ್ ನಿಧಿಯ 16ನೇ ಕಂತನ್ನು ಬಿಡುಗಡೆ ಮಾಡಿದ್ರು. ಈಗಾಗಲೇ 16ನೇ ಕಂತಿನ ಹಣವನ್ನು ಫೆಬ್ರವರಿ 28ರಂದು ರೈತರ ಖಾತೆಗೆ ಜಮಾ ಮಾಡಲಾಗಿದೆ. ಈ ಯೋಜನೆಯ ಭಾಗವಾಗಿ ಒಟ್ಟು 9 ಕೋಟಿ ರೈತರು ಪ್ರಯೋಜನವನ್ನು ಪಡೆದಿದ್ದಾರೆ ಅಂತ ಕೇಂದ್ರ ಸರ್ಕಾರ ಬಹಿರಂಗಪಡಿಸಿದೆ. ಬಿಡುಗಡೆ ಮಾಡಿರುವ ಮೊತ್ತ 21,000 ಕೋಟಿಗೂ ಅಧಿಕ ಅಂತ ಹೇಳಲಾಗ್ತಾ ಇದೆ. ಎಲ್ಪಿಎಂ ಕಿಸಾನ್ ನಿಧಿಯನ್ನ ವೇಳಾಪಟ್ಟಿಯ ಪ್ರಕಾರ 4 ತಿಂಗಳಿಗೊಮ್ಮೆ ಬಿಡುಗಡೆ ಮಾಡಲಾಗ್ತಾ ಇದೆ. ಇದರೊಂದಿಗೆ ರೈತರ ಗಮನ ಈಗ 17ನೇ ಕಂತಿನ ಹಣದತ್ತ ನೆಟ್ಟಿದೆ. ಈ ನಿಧಿ ಯಾವಾಗ ಬರುತ್ತೆ ಎಂಬ ಚರ್ಚೆ ಶುರುವಾಗಿದೆ. ಪಿಎಂ ಕಿಸಾನ್ ನಿಧಿಯನ್ನ 4 ತಿಂಗಳಿಗೊಮ್ಮೆ ಬಿಡುಗಡೆ ಮಾಡಲಾಗ್ತಾ ಇದೆ. ಅಂದ್ರೆ ಫೆಬ್ರವರಿಯಿಂದ ನೋಡಿದ್ರೆ 17ನೇ ಕಂತು ಜೂನ್ ತಿಂಗಳಲ್ಲಿ ಬಿಡುಗಡೆ ಆಗಬೇಕು. ಆದರೆ ಈ ಬಾರಿಯ ಚುನಾವಣಾ ನೀತಿ ಸಂಹಿತೆಯಿಂದಾಗಿ ಈ ಬಾರಿ ಪಿಎಂ ಕಿಸಾನ್ ಕಂತು ಪಾವತಿ ತಡವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಇದೇ ವೇಳೆ 16ನೇ ಕಂತಿನ ಹಣ ಜಮೆ ಆಗದೇ ಇದ್ರೆ ಪಿಎಂ ಕಿಸಾನ್ಗೆ ಎಚ್ಚರಿಕೆ ನೀಡಿ ದೂರನ್ನು ನೀಡಬಹುದು. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಸಂಖ್ಯೆ 011223000606ಗೆ ಕರೆ ಮಾಡಿ ದೂರನ್ನು ನೀಡೋ ಅವಕಾಶ ನೀಡಿದೆ. ಅಥವಾ ನೀವು ಪಿಎಂ ಕಿಸಾನ್ ಟೋಲ್ ಫ್ರೀ ಸಂಖ್ಯೆ 180011555266 ಅಥವಾ 155261ಗೆ ಕರೆ ಮಾಡಿ ವಿವರಗಳನ್ನು ಪಡಿಬಹುದು. ಅಥವಾ ನೀವು ಇಮೇಲ್ ಐಡಿಯನ್ನು ಕೂಡ ಯೂಸ್ ಮಾಡಬಹುದು. ಅದನ್ನು ನಾವು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇವೆ. ಅಂತೆಯೇ ಸರ್ಕಾರವು ನೀಡುವ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಹಣವನ್ನು ಸ್ವೀಕರಿಸಲು KYC ರೈತರು ಪೂರ್ಣಗೊಳಿಸಬೇಕಾದಂತಹ ಪ್ರಮುಖ ಕಾರ್ಯವಾಗಿದೆ. ಇದನ್ನು ಪೂರ್ಣಗೊಳಿಸಿದವರಿಗೆ ಪಿಎಂ ಕಿಸಾನ್ ಮೊತ್ತವನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ನಿಮ್ಮ KYCಯನ್ನು ನೀವು ಆನ್ಲೈನ್ನಲ್ಲಿ ಪೂರ್ಣಗೊಳಿಸಬೇಕು. ಅಲ್ಲದೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ಆಧಾರ್ ಜೊತೆ ಲಿಂಕ್ ಮಾಡಬೇಕು. ಈ ಎರಡೂ ಕೆಲಸಗಳನ್ನು ಮಾಡದೇ ಇದ್ದರೆ ಪಿಎಂ ಕಿಸಾನ್ 17ನೇ ಕಂತಿನ ಹಣವನ್ನು ಠೇವಣಿ ಮಾಡಲಾಗುವುದಿಲ್ಲ. ಆದ್ದರಿಂದ ತಕ್ಷಣವೇ KYC ಪೂರ್ಣಗೊಳಿಸಿ. ಇನ್ನು ಪಿಎಂ ಕಿಸಾನ್ KYCಗಾಗಿ ಪಿಎಂ ಕಿಸಾನ್ ಅಧಿಕೃತ ಪೋರ್ಟಲ್ pmkisan.government.inಗೆ ಹೋಗಿ ರೈತರ ಆಯ್ಕೆ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಬಳಿಕ ಹೊಸ ರೈತ ನೋಂದಣಿಯ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ಆಧಾರ್ ಸಂಖ್ಯೆ, ಫೋನ್ ಸಂಖ್ಯೆ ಮತ್ತು ಭೂಮಿಯ ಸಂಪೂರ್ಣ ಮಾಹಿತಿಯನ್ನು ನಮೂದಿಸಿ ನಂತರ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ಸಂಖ್ಯೆಗೆ ಸ್ವೀಕರಿಸಿದ OTP ಬರುತ್ತೆ. ಆ OTPಯನ್ನು ಅಲ್ಲಿ ನಮೂದಿಸಬೇಕು ಮತ್ತು ನೋಂದಣಿಗೆ ಮುಂದುವರಿಯಬೇಕು. ಬ್ಯಾಂಕ್ ಖಾತೆ ವಿವರಗಳನ್ನು ಸರಿಯಾಗಿ ನಮೂದಿಸಬೇಕು. ಅಲ್ಲದೆ ನಿಮ್ಮ ವೈಯಕ್ತಿಕ ವಿವರಗಳನ್ನು ಆಧಾರ್ನಲ್ಲಿರುವಂತೆಯೇ ಸರಿಯಾಗಿ ನಮೂದಿಸಬೇಕು. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇದು ಆಧಾರ್ ಅಥೆಂಟಿಕೇಶನ್ ಸಕ್ಸಸ್ ಅಂತ ಹೇಳುತ್ತೆ. ಆಗ ನಿಮ್ಮ ಕೆಲಸ ಮುಗ್ದಂತಾಗತ್ತೆ.